ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ KP ಕನ್ನಡ ವ್ಲಾಗ್. ನಮ್ಮ ಕೋಳಿಗೆ ಇವತ್ತು ಯಾಕೋ ಮಂಕಾಗ್ಬಿಟ್ಟಿದೆ, ಫುಲ್ ಹುಷಾರಿಲ್ಲ ಅನಿಸ್ತಿದೆ, ಯಾಕೋ ಗೊತ್ತಿಲ್ಲ. ನೆನ್ನೆ ನೈಟಿಂದ ನೆನ್ನೆನೂ ಅಬ್ಸರ್ವ್ ಮಾಡೋದು, ನೆನ್ನೆ ಮತ್ತು ಇವತ್ತು ಯಾಕೋ ನಿಂತ್ಕೊಂಬಿಡೋದು, ಸುಸ್ತಾಗೋದು, ಆಮೇಲೆ ಕೂತ್ಕೊಂಬಿಡೋದು, ಜಾಸ್ತಿ ಮೇಯ್ತಿಲ್ಲ, ಆ್ಯಕ್ಟಿವ್ ಆಗಿಲ್ಲ. ಎಲ್ಲ ಕೋಳಿಗಳ ಥರ ನೋಡಿ, ಹಿಂದೆ ಹುಂಜ ಮರಿ ಕೋಳಿಗಳೆಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ. ಇದೊಂದು ಯಾಕೋ ಸ್ವಲ್ಪ ಆ್ಯಕ್ಟಿವ್ ಆಗಿಲ್ಲ, ಸುಸ್ತಾಗಿದೆ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಬೇಜಾರಾಯಿತು. ತಂದು ಒಳ್ಳೆ ಮೊಟ್ಟೆ ಇಡೋ ಕೋಳಿ ಇದು, ಅಷ್ಟು ಎಲ್ಲ ಬಂಡವಾಳ ಹಾಕಿ ತಂದು ಈ ಥರ ಆಗೋಯ್ತಲ್ಲ ಅಂತ. ಅಂದರೆ ಏನಾಗಲ್ಲ, ಮೆಡಿಷನ್ ಹಾಕಬೇಕು. ಅದಕ್ಕೆ ಇವತ್ತು ಮೆಡಿಷನ್ಗಂತಲೇ ಹಾಕಬೇಕು ಅಂತ ಒಂದು ತಂದಿದ್ದೀನಿ. ಇವತ್ತು ಮೆಡಿಷನ್ದು ಹಾಕೋದು ನಿಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೂ ಯಾರಿಗಾದ್ರೂ ಕೋಳಿಗಳು ಸಾಕಿ, ನೀವೇನಾದ್ರು ಕೋಳಿ ಸಾಕ್ತಿದ್ರೆ, ನಿಮ್ಗೇನಾದ್ರು ಈ ಥರ ಆದಾಗ ನೀವೇನಪ್ಪ ಮಾಡ್ತಿದ್ರಿ ಅಂತ ಯಾರಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನೋಡಿ ನಾವು ಸ್ವಲ್ಪ ತಿಳ್ಕೊಳೋಣ. ನಾನು ಹೊಸ್ದಾಗಿ ಸಾಕ್ತಿರೋದ್ರಿಂದ ಸ್ವಲ್ಪ ಈ ಥರ ಆಗಿಬಿಟ್ರೆ ಸಾಕು, ಒಂದು ಸ್ವಲ್ಪ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಓಡಾಡುತ್ತೆ, ಮೇಯುತ್ತೆ, ಮತ್ತು ಹಂಗೆ ಸೈಲೆಂಟ್ ಆಗಿಬಿಡುತ್ತೆ. ಇದು ಯಾಕೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ನನ್ನ ಫ್ರೆಂಡ್ ಕೈಯಲ್ಲಿ ಒಂದು ಆ್ಯಂಟಿಬಯೋಟಿಕ್, ನಿಮಗೆ ಟಮ್ಲೈನಲ್ಲಿ ನೋಡಿರಬೇಕು ನೀವು, ಅದು ಫೋಟೋ, ಮೆಡಿಷನ್ ಫೋಟೋ, ಅದು ಆ್ಯಂಟಿಬಯೋಟಿಕ್ ಫೋಟೋ, ಅದು ಮೆಡಿಷನ್ ತೊಗೊಂಬಂದಿದ್ದೀನಿ. ಅದನ್ನು ಒಂದು ಚಿಟಿಕೆ ಅಷ್ಟೇ ಹಾಕಬೇಕು. ನಾನು ಎಷ್ಟು ಹಾಕ್ತಿದ್ದೀನಿ ಏನು ಅಂತೆಲ್ಲ ನಿಮಗೆ, ನಿಮ್ಮ ಕೋಳಿ ಎಷ್ಟು kg ಇದೆ, ನಿಮ್ಮ ಕೋಳಿ ಯಾವ ಥರ ಇದೆ, ಅದು ಎಷ್ಟು ಏಜು, ಎಷ್ಟು ತಿಂಗಳಾಗಿದೆ, ಅದನ್ನ ನೋಡ್ಕೊಂಡು ಹಾಕಬೇಕು. ನಾನು ಅದಕ್ಕೆ ಅದನ್ನು ಇವಾಗ ನಾನೇ ಹಾಕೋದು ಬೇಡ, ಸುಮ್ಮನೆ ನೆಕ್ಸ್ಟು ಇನ್ನೊಂದು ಇದರಲ್ಲೇ ಹಾಕ್ತೀನಿ. ಅದು ಎಷ್ಟು ಹಾಕಬೇಕು ಏನು ಅಂತ. ನಾವು ಸುಮ್ಮನೆ ಹೆಂಗಂದ್ರೆ ಹಿಂಗೆ ಹಾಕ್ಬಿಟ್ಟೋದು, ಅದೆಲ್ಲ ಸುಮ್ಮನೆ ಕೋಳಿಗೆ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ. ಸೊ ಅದಕ್ಕೆ ಇವತ್ತು ತಂದು ಮಡಗಿದ್ದೀನಿ, ಹಾಕಬೇಕು ನಾನು. ನೋಡಿದ್ದು ಹುಂಜನೂ ಪರವಾಗಿಲ್ಲ. ಇದು ಹುಂಜಗೂ ಸ್ವಲ್ಪ 11 ತಿಂಗಳೇನೋ ಆಗಿದೆ. ಇದು ಹುಂಜ ಚೆನ್ನಾಗಿದೆ, ಆ್ಯಕ್ಟಿವ್ ಆಗಿದೆ. ಇದೇನು ಆ ಥರ ಇಲ್ಲ, ಆರಾಮಾಗಿ ಮೇಯುತ್ತೆ, ಒಂದೇ ಕಡೆ ಇರುತ್ತೆ, ಓಡಾಡ್ಕೊಂಡು. ಮರಿಗಳೆಲ್ಲ ಚೆನ್ನಾಗಿ ಮೇಯ್ಕೊಂಡು ಚೆನ್ನಾಗಿರುತ್ತೆ. ಇಲ್ಲಿ ಜಾಗ ಚೆನ್ನಾಗಿರೋದ್ರಿಂದ ಚೆನ್ನಾಗಿರುತ್ತೆ. ಮೇನ್ ಫಸ್ಟ್ ಆಫ್ ಆಲ್ ಏನಂದರೆ ಕ್ಲೀನ್ ಇರಬೇಕು ಜಾಗ. ಅದು ಆಯ್ಬೇಕು. ಅಲ್ಲೇ ನಾವು ಏನೇ ಮೇವು ಹಾಕಿದ್ರೂ ಆ ಕೋಳಿ ಮರಿಗಳಿಗೆ ಚೆನ್ನಾಗಿ ಆಯ್ಕೊಂಡು ಅವು ತಿಂದ್ರೇ ಅವಕ್ಕೆ ನೆಮ್ಮದಿ ಮತ್ತು ಚೆನ್ನಾಗಿ ಬೆಳೆಯೋದು. ಸೊ ಅದಕ್ಕೆ ಸ್ವಲ್ಪ ಕ್ಲೀನ್ ಇದ್ದರೆ, ಹುಲ್ಲು ಎಲ್ಲ ಬೆಳೆದು ಕಳೆನೇ ಜಾಸ್ತಿ ಇದ್ದರೆ, ಸುಮ್ಮನೆ ಸೊಳ್ಳೆಗಳು, ಏನೇನೋ ಹುಳಗಳು ಈ ಥರ ಎಲ್ಲ ಜಾಸ್ತಿ ಬಿಟ್ಟಿರುತ್ತೆ. ಅದಕ್ಕೆ ನಾವೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಕಸ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಕಡೆ ಮತ್ತು ಆ ಕಡೆಯೂ ಸ್ವಲ್ಪ ಜಾಗ ಇದೆ. ಆ ಕಡೆ ಇದು ನಾಟಿ ಕೋಳಿ ಹುಂಜ ಮತ್ತು ನಾಟಿ ಕೋಳಿ. ಈ ಕಡೆ ಫೈಟರ್ ಕೋಳಿ ಮತ್ತು ಎರಡೂ ಒಂದಕ್ಕೊಂದು ಬಿಟ್ಟಿರಲ್ಲ. ಇವೆರಡು ಜೊತೆ ಇರುತ್ತೆ, ಅವೆರಡು ಜೊತೆ ಇರುತ್ತೆ. ಇದಿದೆ ನೋಡಿ, ಇದು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ. ನೋಡಿದ್ರೆ ಖುಷಿಯಾಗುತ್ತೆ. ಇದು ಇನ್ನೂ ಒಳ್ಳೆ ಹೆಂಗಾಗಿದೆ ಕೋಳಿ. ಅದಕ್ಕೆ ಇದು ಭಯ ಪಡಿಸುತ್ತೆ. ಈ ವೈಟ್ ಕೋಳಿ ಅದ್ರ ಭಯ ಪಟ್ಕೊಂಡೆ ಇಲ್ಲಿ ನೋಡಿ ಪಾಪ ನಿಂತ್ಕೊಂಡ್ಬಿಡುತ್ತೆ. ಇದು ಅದ್ರ ಹತ್ರ ಹೋಗಲ್ಲ. ಅದು ಇದ್ರ ಹತ್ರ ಬಂದರೆ ಇರಲ್ಲ, ಅದ್ರ ಹತ್ರ ಓಡ್ಬಿಡುತ್ತೆ ಅದು ಬಂದ ತಕ್ಷಣ. ನೀವು ಯಾರಾದರೂ ಕೋಳಿ ಸಾಕಿ ಈ ಥರ ಏನಾದರೂ ಕುತ್ಕೊಂಡು ಸಪ್ಪಗೆ ತಲೆ ಹಿಂಗೆ ಕುತ್ಕೊಂಡ್ಬಿಟ್ರೆ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋ ಥರ ಏನಾದರೂ ಇದ್ದರೆ ನೀವೇನು ಮಾಡ್ತೀರಾ? ಪ್ಲೀಸ್ ಯಾರಾದರೂ ಗೊತ್ತಿದ್ದರೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಮೆಡಿಷನ್ ನಾನು ಹಾಕ್ತೀನಿ ಇವತ್ತು. ಎಷ್ಟು ಬೇಕೋ ಅಷ್ಟು ಹಾಕಿ. ನಿಮಗೆ ಯಾರಾದರೂ ಗೊತ್ತಿದ್ದರೆ ನೀವು ಏನು ಮಾಡ್ತೀರಾ ಅಂತ ಹಾಕಿ. ನಾನು ಫೋಟೋ ಹಾಕಿದ್ದೀನಿ. ಈ ಥರ ಸುಮ್ಮನೆ ಸೊಪ್ಪು ಕೂತ್ಕೊಂಡ್ಬಿಟ್ಟಿರುತ್ತೆ. ತಂದು ಇನ್ನೂ ಒಂದು ವಾರ ಆಗಲಿಲ್ಲ, ಆಗಲೇ ಬಿದ್ದವೆ ಇಕ್ಕಿದಾಗ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಗೋಟ್ ಫಾರ್ಮಿಂಗ್ ಮಾಡಬೇಕು ಅಂತ ನಾನು ಕುರಿ ತಂದಿದ್ದೀನಿ. ಬಂದು ಇನ್ನೂ ಒಂದು ವಾರ ಆಗಿಲ್ಲ. ನೋಡಿ ತಂದಿದ್ದೀನಿ, 5 ಕುರಿ ತಂದಿದ್ದೀನಿ. 5 ಕುರಿ ಮತ್ತೆ ನಾಟಿ ಕೋಳಿ ಮರಿ ಮತ್ತೆ ಬೆಂಕಿ ಕೋಳಿ ನಾನು ಹೊಸದಾಗಿ ಕೆಲಸ ಮಾಡಿಕೊಂಡು ಜೊತೆಲಿ ಕುರಿ ಫಾರ್ಮ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ನಾನು 5 ಕುರಿ ತಂದಿದ್ದೀನಿ. ನೋಡಿ ಇಲ್ಲೇ ಇದೆ. ನಾನು ಆಗಲೇ ಒಂದು ವಾರ ಆಗಿದೆ. ಒಂದು ವಾರದಲ್ಲಿ ನನ್ನ ಕೋಳಿಗೆ ಆಗಲೇ ಪರವಾಗಿಲ್ಲ, ಎಲ್ಲ ಮನೆಗೆ ಅಡ್ಜಸ್ಟ್ ಯಾವ ಥರ ಅದು ಇಂಪ್ರೂವ್ ಆಗುತ್ತೆ ಅನ್ನೋದು ನಾನು ಈ 5 ಕುರಿಯಿಂದ ತಂದಿರೋ ರೈಟ್ ಎಷ್ಟು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಮಾಡಿ, ಕಮೆಂಟ್ ಮಾಡಿ. KP ಕನ್ನಡ ನಾನು ಪ್ರತಿದಿನ ಇದಕ್ಕೆ ಹೇಗೆ ನೋಡ್ಕೊಂತೀನಿ ಅಂತ ಪ್ರತಿದಿನ ನಿಮಗೆ ವ್ಲಾಗ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ KP ಕನ್ನಡಿಗ. ಥ್ಯಾಂಕ್ ಯು. ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ KP ಕನ್ನಡ ವ್ಲಾಗ್. ಥ್ಯಾಂಕ್ ಯು.